ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮಲೆನಾಡಿನ ಮತ್ತೊಬ್ಬ ಯುವ ಸಾಧಕಿ ನಮ್ಮ ಜೊತೆ ಇದ್ದಾರೆ. ಇವರು ಇತ್ತೀಚೆಗೆ ನಡೆದಂತಹ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಇಡೀ ಮಲೆನಾಡು ಕೊಪ್ಪ ತಾಲೂಕಿಗೆ ಕೀರ್ತಿಯನ್ನು ತಂದಿರುವಂಥದ್ದು. ಏನು ಇತ್ತೀಚೆಗೆ ನಡೆದ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತಹ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾವಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ನಮ್ಮ ಜೊತೆ ಈ ಒಂದು ಸಾಧನೆಯನ್ನು ಮಾಡಿರುವಂತಹ ಕೊಪ್ಪದ BGS ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯೂ ಆಗಿರುವಂತಹ ಕುಮಾರಿ ವರ್ಷಿಣಿ AS ಅಂಬಳಿಕೆಯವರು ನಮ್ಮ ಜೊತೆ ಇದ್ದಾರೆ. ವರ್ಷಿಣಿ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ವರ್ಷಿಣಿ, ಮೊದಲನೇದಾಗಿ ರಾಜ್ಯ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಪೇರೆಂಟ್ಸ್ ಮತ್ತು ಗುರುಗಳು ಮತ್ತು ನಮ್ಮ ಶಾಲೆಯವರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಅವರು ಎಲ್ಲರ ಸಪೋರ್ಟಿಂದನೇ ನಾನು ಇದೊಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಓಕೆ, ಅಂದರೆ ಈಗ ನೀನು ಭಾವಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವಂಥದ್ದು. ಆ ಭಾವಗೀತೆಯನ್ನೇ ನೀನು ಆಯ್ಕೆ ಮಾಡ್ಕೊಂಡಿದ್ದೀನಕ್ಕೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಶಾಸ್ತ್ರೀಯ ಸಂಗೀತನ ಕಲಿತಾ ಇದ್ದೀನಿ. ಆ ಶಾಸ್ತ್ರೀಯ ಸಂಗೀತ ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ಅಲ್ಲಿ ಇಲ್ಲದೆ ಇರೋ ಕಾರಣ ಭಾವಗೀತೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಭಾವಗೀತೆಯಲ್ಲಿ ಈಗ ನಿನಗೆ ಅತ್ಯಂತ ಯಶಸ್ಸು ಸಿಕ್ಕಿರುವಂಥದ್ದು. ಈಗ ತಾಲೂಕು, ಜಿಲ್ಲೆ, ರಾಜ್ಯ ಎಲ್ಲದರಲ್ಲೂ ನೀನು ಜಿಲ್ಲಾ ಮಟ್ಟದಲ್ಲೂ ಕೂಡ ಯಶಸ್ಸನ್ನು, ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲೂ ಕೂಡ ಬಹುಮಾನವನ್ನು ಪಡೆದಿರುವಂಥದ್ದು. ವೈಯಕ್ತಿಕವಾಗಿ ನಿಂಗೆ ಎಷ್ಟು ಖುಷಿ ಆಗ್ತಾ ಇದೆ? ಈಗ ತುಂಬ ಖುಷಿ ಆಗುತ್ತೆ. ಅಂದರೆ ಎಲ್ಲದು ಒಂದೇ ಸಲ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ತುಂಬ ವರ್ಷಗಳ ಪ್ರಯತ್ನ, ನಮ್ಮ ಗುರುಗಳೂ ಅಷ್ಟೇ ಸಪೋರ್ಟ್ ಇದೆ, ಮನೆಯಲ್ಲೂ ಕೂಡ ಒಂದು ಅಷ್ಟೇ ಸಪೋರ್ಟ್ ಇರೋದ್ರಿಂದ, ನನ್ನ ಪರಿಶ್ರಮ ಕೂಡ ಸ್ವಲ್ಪ ಇರೋದ್ರಿಂದ ಈ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಅದೇ ರೀತಿ ಸತತ 2ನೇ ಬಾರಿ ಈಗ ರಾಜ್ಯ ಮಟ್ಟಕ್ಕೆ ಹೋಗಿರುವಂಥದ್ದು. ಹಿಂದಿನ ವರ್ಷ ಕೂಡ ರಾಜ್ಯ ಮಟ್ಟಕ್ಕೆ ಹೋಗಿದ್ರಿ, ಅಲ್ಲಿ ನೀವು ಸ್ಪರ್ಧೆಯನ್ನು ಮಾಡಿದ್ರಿ, ಬಟ್ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಗೆಲುವನ್ನು ಕಂಡಿರುವಂಥದ್ದು. ಸತತ 2ನೇ ಬಾರಿ ರಾಜ್ಯ ಮಟ್ಟಕ್ಕೆ ಹೋಗಿರುವಂಥದ್ದು ಎಷ್ಟು ಖುಷಿ ಇದೆ? ಮೊದಲನೇ ಬಾರಿ ಹೋದಾಗ ಅಲ್ಲಿ ಹೇಗೆ ಅಂದರೆ ನಮ್ಮ ಕಾಂಪಿಟೇಟರ್ ಇರ್ತಾರೆ ಅನ್ನೋದು ಇದಾಯಿತು. 5th ಪ್ಲೇಸ್ ಆಗಿತ್ತು ಹೋಸಲಿ ಚಿತ್ರದುರ್ಗದಲ್ಲಿ ಹೋದಾಗ. ಅಲ್ಲಿ ನೆಕ್ಸ್ಟ್ ಟೈಮ್ ನಾನು ಹೇಗೆ ಪ್ರಿಪೇರ್ ಆಗಿ ಹೋಗಬೇಕು ಅನ್ನೋದಕ್ಕೆ ಕಲಿಯೋದಕ್ಕೆ ನನಗೆ ತುಂಬ ಇದು ಹೆಲ್ಪ್ ಆಯಿತು. ಸೊ ಈ ಸಲ 2nd ಪ್ಲೇಸ್. ಓಕೆ, ಈಗ ಅದೆಲ್ಲದರ ಜೊತೆಯಲ್ಲಿ ಈಗ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ಅಲ್ಲಿ ಹಾಡು ಹೇಳಿದಾಗ ಬಹುಶಃ ಏನು ಯಾರಿಗೂ ಗೊತ್ತಾಗಲ್ಲ, ಒಂದು ಬೇರೆ ಸ್ಟೇಜಲ್ಲೇ ಕಾರ್ಯಕ್ರಮ ಅಂದರೆ ಇದು ಕಾಂಪಿಟಿಷನ್ ಒಂದು ರೂಮ್ ಒಳಗೆ ನಡೆಯುತ್ತೆ. ಓಕೆ, ಅಂದರೆ ಅಲ್ಲಿ ಯಾರಿಗೂ ಕೂಡ ನೀವು ಯಾವ ಹಾಡನ್ನು ಹೇಳಿದ್ರಿ, ಹೇಗೆ ಹೇಳಿದ್ರಿ ಅನ್ನೋದು ಗೊತ್ತಿರಲ್ಲ. ಈಗ ನಮ್ಮ ವೀಕ್ಷಕರಿಗಾಗಿ ಆ ಒಂದು ನೀವಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಹೇಳಿದಂಥ ಹಾಡನ್ನು ಹೇಳ್ಬೋದಾ? ಯಾವ ಹಾಡು ಇದು ಮಾಡಿರುವಂಥದ್ದಲ್ಲಿ? ಎಲ್ಲ ನಿನ್ನ ಲೀಲೆ ತಾಯಿ ಅನ್ನೋ ಭಾವಗೀತೆನ. ಓಕೆ, ಈಗ ಹೇಳ್ಬೋದಾಗಾರೆ? ಓಕೆ. ಎನ್ನ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎನ್ನ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೇ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ. ಕಾರಿರುಳನು ಸೀಳಿ ಬರುವ ನಿಗೆ ನಿಗೆ ಉರಿ ಹರಡು, ಕಾರಿರುಳನು ಸೀಳಿ ಬರುವ
ಋತು ಮೀರದೆ ಮುಗಿಲ ಗಡಿಗೆ ಉರುಳಿ ಸುರಿವ ಜಲವು ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾಲಿವನದ ಸೆರಗ ಹೊದ್ದು ನಿಲುವೆ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾಲಿವನದ ಸೆರಗ ಹೊದ್ದು ನಿಲುವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ವರ್ಷಿಣಿ ಅತ್ಯಂತ ಸುಮಧುರವಾಗಿ ಈ ಹಾಡನ್ನು ಹೇಳಿರುವಂಥದ್ದು. ಅಂದರೆ ಈ ಹಾಡನ್ನೇ ನಿನಗೆ ಈ ಒಂದು ಭಾವಗೀತೆ ಸ್ಪರ್ಧೆಗೆ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಈ ಹಾಡನ್ನೇ ಹೇಳಿ ಅಂತ ಯಾರು ಸಜೆಷನ್ ಮಾಡಿದ್ರಾ? ಹಾಂ, ಮನೆಯಲ್ಲಿ ಮತ್ತೆ ನಮ್ಮ ಗುರುಗಳು ಅಪ್ಪ ಅಮ್ಮ ಎಲ್ಲರೂ ಸೇರಿ ಅಂದರೆ ತುಂಬ ಒಂದು 3-4 ಹಾಡನ್ನ ಇಟ್ಕೊಂಡಿದ್ವಿ. ಆಮೇಲೆ ಲಾಸ್ಟಿಗೆ ಯಾವ್ದು ಅದರಲ್ಲಿ ಸೆಲೆಕ್ಟ್ ಚೆನ್ನಾಗಿರೋದು ನೋಡಿ ಓಕೆ MD ಪಲ್ಲವಿ ಮೇಡಮ್ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ನೋಡಿಕೊಂಡು ಕಲಿತು ಮತ್ತೆ ಸಾಧ್ವಿನಿ ಅಕ್ಕ ಎಲ್ಲ ಕರೆಕ್ಷನ್ಸ್ ಮಾಡಿ ಓಕೆ. ಅಂದರೆ ಈಗ ತಾಲೂಕು ಜಿಲ್ಲಾ ಮಟ್ಟದ ನಡೆದ ಸ್ಪರ್ಧೆಗಳಿಗೂ ಕೂಡ ಇದೇ ಹಾಡನ್ನು ಹೇಳಿದ್ರೆ ಅಥವಾ ಅಲ್ಲಿ ಬೇರೆ ಹಾಡನ್ನು ಯಾವ್ದು? ಇಲ್ಲ, ಇದೇ ಸಾಂಗ್ನೇ ಇದೇ ಹಾಡು. ಓಕೆ. ಈ ಹಾಡಿಗೆ ಈಗ ದ್ವಿತೀಯ ಸ್ಥಾನ ಬಂದಿರೋದು ಹೇಗನ್ಸುತ್ತೆ? ಅಂದರೆ ನಿನ್ನ ಎಫರ್ಟಿಗೆ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತಾ? ಅಂದರೆ ಎಫರ್ಟ್ ನಂದು ಇರೋದಕ್ಕಿಂತ ಜಾಸ್ತಿ ಸಾಧ್ವಿನಿ ಅಕ್ಕನಿಗೆ ಕ್ರೆಡಿಟ್ಸ್ ಕೊಡ್ತೀನಿ. ರಾತ್ರಿ ನಾನು 9 ಗಂಟೆ ಅಷ್ಟೊತ್ತಿಗೆ 2 ದಿನ ಹಿಂದೆ ಸ್ಟೇಟ್ ಲೆವೆಲ್ಗೆ ಹೋಗೋಕ್ಕಿಂತ ಮುಂಚೆ ಕಾಲ್ ಮಾಡಿ ಹೇಳಿ ಕರೆಕ್ಷನ್ಸ್ ಏನಿದೆ ಎಲ್ಲ ಮಾಡ್ಕೊಂಡು ಹೋಗಿರೋದು. ಸೊ ಅವರಿಗೆ ಕ್ರೆಡಿಟ್ಸ್ನ ಕೊಡ್ತೀನಿ. ಅದೇ ರೀತಿಯಲ್ಲಿ ಈಗ ನೀನು ಹಾಡನ್ನು ಈಗ ಸಡನ್ನಾಗಿ ಈ ಸಂಗೀತ ವಿಚಾರ ಬಂದಾಗ ಯಶಸ್ಸು ಸಿಗಲ್ಲ, ಸತತ ಪ್ರಯತ್ನ ಎಲ್ಲವೂ ಕೂಡ ಬೇಕಾಗುತ್ತೆ. ಎಷ್ಟು ವರ್ಷಗಳಿಂದ ನೀವು ಸಂಗೀತವನ್ನು ಅಭ್ಯಾಸ ಮಾಡ್ತೀವಿ? ನಾನು UKGಯಿಂದನೇ ಸಂಗೀತ ಕ್ಲಾಸಿಗೆ ಅಂದರೆ 5 ವರ್ಷ ಸುಮಾರು 12 ವರ್ಷಗಳಿಂದನೇ ನಾನು ಕಲಿತಾ ಇದ್ದೀನಿ. ನನ್ನ ಅಣ್ಣ 19 ವರ್ಷದಿಂದ ಕಲಿತಾ ಇದ್ದಾನೆ ತಬ್ಲಾ ಮೃದಂಗ ಎಲ್ಲ. 12 ವರ್ಷದ ಪ್ರತಿಫಲ ಈಗ ಯಶಸ್ಸು ಸಿಕ್ಕಿರುವಂಥದ್ದು, 12 ವರ್ಷದ ಒಂದು ಶ್ರಮ. ಎಸ್. ಅದೇ ರೀತಿಯಲ್ಲಿ ಈಗ ನೀವು ಸಂಗೀತ ಅಂತ ಬಂದಾಗ ಭಾವಗೀತೆ, ಶಾಸ್ತ್ರೀಯ ಸಂಗೀತ, ಬೇರೆ ಬೇರೆ ಜಾನರ್ಗಳಿರುವಂಥದ್ದು. ಅದೇ ರೀತಿಯಲ್ಲಿ ಈಗ ನೀವು ಸಂಗೀತದಲ್ಲಿ ಈಗ ಹೆಚ್ಚಿನದಾಗಿ ಯಾವ ಒಂದು ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಶಾಸ್ತ್ರೀಯನೇ. ಯಾಕಂದ್ರೆ ಶಾಸ್ತ್ರೀಯ ಕಲಿತ್ರೇನೆ ಎಲ್ಲದನ್ನು ಕಲಿಯಕ್ ಅಂದ್ರೆ ಹೇಳ್ಬೋದು. ಶಾಸ್ತ್ರೀಯ ಬೇಸ್ಮೆಂಟ್ ಆಗಿರೋದ್ರಿಂದ ಶಾಸ್ತ್ರೀಯನೇ ನಾನು ಜಾಸ್ತಿ ಅಭ್ಯಾಸ ಮಾಡ್ತೇನೆ. ಅದ್ರ ಜೊತೆಗೆ ವರ್ಸಟೈಲ್ ಸಿಂಗಿಂಗ್ ಅಂದ್ರೆ ಎಲ್ಲಾ ತರದ್ದನ್ನು, ಸುಗಮ ಸಂಗೀತ ಆಗಿರ್ಲಿ, ಫಿಲ್ಮ್ ಸಾಂಗ್ಸ್ ಎಲ್ಲದನ್ನು ಅದ್ರ ಜೊತೆಗೆ. ಓಕೆ. ಅಂದ್ರೆ ಶಾಸ್ತ್ರೀಯ ಸಂಗೀತ ಬೇಸಿಕ್ ಆಗಿರುವಾಗ ನಿನಗ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಹಾಡನ್ನು ಯಾವ್ದಾರು ಹೇಳಿದ್ರೆ ಯಾವ ಹಾಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ? ಆನಂದ ಅಮೃತ ವರ್ಷಿಣಿ. ಆ ಹಾಡನ್ನ ಈಗ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಓಕೆ. आनन्दामृतकर्षिणि आनन्दामृतकर्षिणि अमृतवर्षिणि हरादिपूजिते शिवे भवानी आनन्दामृतकर्षिणि
अमृतवर्षिणि हरादिपूजिते शिवे भवानी आनन्दामृताकर्षिणि अमृतवर्षिणि हरादिपूजिते शिवे भवानी आनन्दामृताकर्षिणि श्रीनन्दनादि संरक्षिणी श्रीनन्दनादि संरक्षिणी श्रीनन्दनादि संरक्षिणी श्रीनन्दनादि संरक्षिणी श्रीगुरुगुहजननी चिद्रूपिणि श्रीनन्दनादि संरक्षिणि श्रीगुरुगुहजननी चिद्रूपिणि सानन्दहृदयनिलये सदये सानन्दहृदयनिलये सदये सानन्दहृदयनिलये सदये सत्यस्रवृष्टिहेतवे त्वं सन्ततं चिन्तये अमृतेश्वरि सलिलं वर्षय वर्षय वर्षया नन्दामृताकर्षिणि अमृतवर्षिणि हरादिपूजिते शिवे भवानी आनन्दामृताकर्षिणि सानन्दहृदयनिलये सदये पमगमग सानन्दहृदयनिलये सदये सनि पमगम पमग सानन्दहृदयनिलये सदये पसनि पमानि पमगा पमग सनि सानन्दहृदयनिलये सदये पामगम पनि पम पनि सानि पनि सा गसनि पनि सा गम गसनि पनि सनि पमग सनि सानन्दहृदयनिलये सदये पप्पा पापा पम पप्पा पापा पनि पापा पापा सगम पप्पा पा पामगम पनि पम पनि सानि पनि सा 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 नि सनि नि सस्स नि सनि नि सस्स नि सग सनि सस्स नि समाग सा 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 सग सनि पनि सनि पम गम पम ग स स गम पनि स गम पनि स म पनि स नि स नि स नि स नि स नि स नि पम ग स नि पम ग स पम ग स म ग स ग स ग स ग स नि सानन्दहृदयनिलये सदये सत्यस्रवृष्टिहेतवे त्वं सन्ततं चिन्तये अमृतेश्वरि सलिलं वर्षय वर्षय वर्षया नन्दामृताकर्षिणि अमृतवर्षिणि हरादिपूजिते शिवे भवानी ವರ್ಷಿಣಿ ಮತ್ತೊಂದು ಅತ್ಯಂತ ಸುಂದರವಾದ ಹಾಡನ್ನು ಹೇಳಿರುವಂಥದ್ದು. ಈಗ ಸಂಗೀತ ಅಂತ ಬಂದಾಗ ಈಗ ನಿಮ್ಮ ಶಾಲೆಯಿಂದನೂ ಕೂಡ ಅಷ್ಟೇ ರೀತಿಯಲ್ಲಿ ನಿಮಗೆ ಬೆಂಬಲ ಕೂಡ ಬೇಕಾದ, ಯಾಕಂದರೆ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಕೂಡ ನೀವು ಹೋಗ್ತಾ ಇರ್ತೀರಾ. ಅಂದರೆ ಶಾಲೆಯಿಂದ ನಿಮ್ಮ ಒಂದು ಈ ಕಾರ್ಯಕ್ರಮಗಳಿಗೆ ಅಥವಾ ಪ್ರತಿಭಾ ಕಾರಂಜಿ ಇಲ್ಲಿಂದ ನೀವು ಆಯ್ಕೆ, ಮೊದಲು ನಿಮ್ಮ ಸ್ಕೂಲಿಂದಲೇ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಶಾಲೆಯಿಂದ ನಿಮಗೆ ಯಾವ ರೀತಿಯಾದ ಒಂದು ಸಪೋರ್ಟ್ ಸಿಗ್ತಾ ಇತ್ತು? ಶಾಲೆಯಲ್ಲಿ ನನಗೆ HM ಸರ್ ಆಗಲಿ ನಮ್ಮ ಟೀಚರ್ಸ್ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಶಾಲೆಯಲ್ಲಿ ಏನೇ ಒಂದು ಪ್ರೋಗ್ರಾಮ್ ಆದರೂ ನಂದು ಹಾಡಿದ್ದೇ ಇರುತ್ತೆ. ಅವರು ನನ್ನ ಟ್ಯಾಲೆಂಟ್ನ ಗುರುತಿಸಿ ನನ್ನ ಪ್ರತಿಭಾ ಕಾರಂಜಿಗೆ ಕಳಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಂದು ಯಾವುದೇ ಪ್ರೋಗ್ರಾಮ್ಗೆ ಹೋಗಬೇಕಾದ್ರೂ ನಮ್ಗೆ HM ಸರ್ ನೀನು ರಿಸ್ಟ್ರಿಕ್ಟ್ ಮಾಡಲ್ಲ, ಹೋಗ್ಬೋದು.
ಎಲ್ಲದೂ ಕಡೆಗೂ ಕಳಿಸ್ತಾರೆ. ಕೆಲವೊಂದು ಸ್ಕೂಲಲ್ಲಿ ಹಂಗಿರಲ್ಲ, ಅಂದ್ರೆ ಓದೋದ್ರ ಕಡೆನೆ ಓದಲೇಬೇಕು, ನೀನು 10th ಆಗಿರೋದ್ರಿಂದ ಎಲ್ಲೂ ಹೋಗಬಾರ್ದು, ಆ ಥರ ರಿಸ್ಟ್ರಿಕ್ಷನ್ ಇದೆ. ನಮ್ಮ ಸ್ಕೂಲಲ್ಲಿ ನಮಗೆ ಎಚ್ ಎಮ್ ಸರ್ ಆಗಿರಲಿ, ಟೀಚರ್ಸ್ ಆಗಿರಲಿ, ಯಾರು ಆ ಥರ ರಿಸ್ಟ್ರಿಕ್ಷನ್ ಹಾಕಿಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅದೇ ರೀತಿಯಲ್ಲಿ ಕುಟುಂಬದ ಸಪೋರ್ಟ್ ಕೂಡ ಬೇಕಾಗುತ್ತೆ. ಯಾಕಂದರೆ ಈಗ ಸಂಗೀತ ಪ್ರಾಕ್ಟೀಸ್ಗೆ ಹೋಗ್ತೀರಾ, ಬೆಳಿಗ್ಗೆ ಹೋಗ್ತೀರಾ ಅಥವಾ ಸಂಜೆ ಹೋಗ್ತೀರಾ, ಲೇಟ್ ಆಗುತ್ತೆ, ಕರ್ಕೊಂಡು ಹೋಗೋದು ಬರೋದಾಗಿರ್ಬೋದು, ಅಥವಾ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕುಟುಂಬದ ಸಪೋರ್ಟ್ ಕೂಡ ಅದೇ ಹಂತದಲ್ಲಿ ಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ಯಾವ ರೀತಿಯಾಗಿ ನಿಮ್ಮ ಒಂದು ಸಂಗೀತ ಬೇಸಿಕ್ಕಿಂದ ಹಿಡಿದು ಇಲ್ಲಿಯವರೆಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ? ನಮ್ಮದು ಅಣ್ಣ, ಅಪ್ಪ, ಅಮ್ಮ ಎಲ್ಲರೂ ಸಂಗೀತ ಕಲಿತಾ ಇದ್ದಾರೆ. ಅಂದರೆ ಅಣ್ಣ 19 ವರ್ಷದಿಂದ ಅವನು ಮೃದಂಗ, ಈಗ ತಬಲದ ವಿದ್ವತ್ ಮಾಡ್ತಾ ಇದ್ದಾನೆ. ಮೃದಂಗ ಮತ್ತೆ ಕೀಬೋರ್ಡ್ ಕೂಡ ನುಡಿಸ್ತಾನೆ. ಅಮ್ಮ ಸೀನಿಯರ್ ಎಕ್ಸಾಮ್, ಶಾಸ್ತ್ರೀಯ ಸಂಗೀತವನ್ನ ಸೀನಿಯರ್ ಎಕ್ಸಾಮ್ ಮುಗಿಸಿದ್ದಾಳೆ. ಅಪ್ಪ ಕೂಡ ತಬಲಾ ನುಡಿಸಿ, ತಬಲಾ ಜೂನಿಯರ್ ಎಕ್ಸಾಮ್ ಕಟ್ಟಿ ಅವರು ಕೂಡ ಕಲ್ತಿದ್ದಾರೆ. ಅಣ್ಣ ಅಥವಾ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ. ಏನೇ ಪ್ರೋಗ್ರಾಮ್ ಇದ್ರೂ ಅವನೇ ನನಗೆ ಮೃದಂಗ, ತಬಲಾ ಎಲ್ಲ ನುಡಿಸ್ತಾನೆ. ಅವನ ಸಪೋರ್ಟ್ ಅಪ್ಪ ಅಮ್ಮ ಎಲ್ಲದ್ದು. ಅದ್ರ ಜೊತೆಯಲ್ಲಿ ನೀ ಅಣ್ಣ ತಂಗಿ ಇಬ್ಬರು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀರಾ, ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಗಳು. ಅದು ಎಲ್ಲರಿಗೂ ಅಂಥ ಅವಕಾಶ ಸಿಗಲ್ಲ. ನಿಮಗಾಗಿರ್ಬೋದು, ನಿಮ್ಮ ವಂದಿತ ಆಗಿರ್ಬೋದು, ಇವು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುತ್ತಲ್ಲ. ಅಣ್ಣ ತಂಗಿ ಒಟ್ಟಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಎಷ್ಟು ಖುಷಿಯಾಗುತ್ತೆ? ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಆ ಆಪರ್ಚುನಿಟಿ ಇರಲ್ಲ. ಅಂದರೆ ಅಣ್ಣನೇ ಬೇರೆ ಫೀಲ್ಡಲ್ಲಿ ಇರ್ತಾರೆ, ತಂಗಿನೇ, ಅಥವಾ ಅಣ್ಣ ತಂಗಿ ಬಾಂಡಿಂಗ್ ಅಂದ್ರೇ ಅದೊಂಥರ ಬೇರೆ ಥರ ಬಾಂಡಿಂಗ್. ತುಂಬ ಖುಷಿಯಾಗುತ್ತೆ. ಅವ್ನು ತುಂಬ ಸಪೋರ್ಟ್ ಮಾಡ್ತಾನೆ ನನಗೆಲ್ಲ ವಿಷಯದಲ್ಲೂ. ಏನೇ ಆದರೂ ಫಸ್ಟ್ ಅಪ್ಪ ಅಮ್ಮನಿಗಿಂತ ಹೇಳೋಕ್ಕಿಂತ ಮುಂಚೆನೇ ನಾನು ಕೆಲವು ಸಲ ಅವನಿಗೆ ಹೇಳಿರ್ತೀನಿ. ತುಂಬ ಖುಷಿಯಾಗುತ್ತೆ, ಅವ್ನು ತುಂಬ ಸಪೋರ್ಟ್ ಮಾಡ್ತಾನೆ. ಓಕೆ, ಅದೇ ರೀತಿಯಲ್ಲಿ ಈಗ ಯಾವುದೇ ಒಂದು ಸಾಧನೆ ಮಾಡೋಕ್ಕೋ ಟೈಮಲ್ಲಿ ಈ ವಿದ್ಯಾರ್ಥಿ ಜೀವನ ಅಂತ ಬಂದಾಗ ಅಷ್ಟೇ ಪಠ್ಯದ ಕಡೆ, ಓದಿನ ಕಡೆ ಗಮನ ಕೊಡಬೇಕಾಗತ್ತೆ. ನಿಮ್ಮ ಒಂದು ಯಾವುದರಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಅಲ್ಲಿಯೂ ಕೂಡ ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ. ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ಓದಿನಲ್ಲೂ ಕೂಡ ನೀವು ಮುಂದೆ ಇರುವಂಥದ್ದು, ಸಂಗೀತದಲ್ಲೂ ಕೂಡ ಮುಂದೆ ಇರುವಂಥದ್ದು. ಟೈಮ್ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಳ್ತೀರಾ? ಈಗ ಅಂದರೆ 10th ಆಗಿರೋದ್ರಿಂದ ಬೆಳಗ್ಗೆ ಅಷ್ಟೊಂದು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವೊಂದು ಸಲ ಸಂಜೆ ಪ್ರಾಕ್ಟೀಸ್ ಮಾಡ್ತೀನಿ, ಇಲ್ಲ ಕೆಲವೊಂದು ಸಲ ಬೆಳಗ್ಗೆ ಆ ಥರ ಪ್ರಾಕ್ಟೀಸ್ ಮಾಡ್ತೀನಿ. ಈಗ 10th ಮುಗಿಸಾದ್ಮೇಲೆ ಈಗ ಆದರೆ ಸ್ವಲ್ಪ ಈಗ ರಜದಲ್ಲೆಲ್ಲ ಸಂಗೀತದ ಕಡೆಗೆ ಒಂದು ಸ್ವಲ್ಪ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಒಂದು ಸ್ವಲ್ಪ ಇದು ಮಾಡಬೇಕಂತ. ಓಕೆ, ಅನ್ನೋದು ಸಂಗೀತ ಅಂತ ಏನೋ ನಿರೀಕ್ಷೆಗಳಿಟ್ಟೆ, ಹೌದು ನಾವು ಈ ರೀತಿ ಹಾಡಬೇಕು ಅಥವಾ ಈ ರೀತಿ ಸಾಧನೆ ಮಾಡಬೇಕು, ಅದು ಬೇರೆ ಬೇರೆ ನಿರೀಕ್ಷೆಗಳು ಸಹಜವಾಗಿ ಸಾಧಕರಲ್ಲಿ ಇದ್ದೇ ಇರುತ್ತೆ. ಹಾಗೆ ವರ್ಷಿಣಿಯವರಿಗೆ ಸಂಗೀತದ ಕುರಿತಾಗಿ ಏನು ಆಸಕ್ತಿ ಇದೆ? ಸಂಗೀತ ಅಂದರೆ ಫಸ್ಟ್ ನಾನು ಶಾಸ್ತ್ರೀಯ ಸಂಗೀತನ ನಾನು ಫುಲ್ ಗಟ್ಟಿ ಅಂದರೆ ಫುಲ್ ಚೆನ್ನಾಗಿ ಕಲ್ತ್ಕೋಬೇಕಂತಲೇ ಇರೋದು. ಅದ್ರ ಜೊತೆಗೆ ವರ್ಸಟೈಲ್ ಸಿಂಗರ್ ಆಗಬೇಕಂತ ಕೂಡ ಇದ್ದೀನಿ. ಪ್ಲೇಬ್ಯಾಕ್ ಸಿಂಗಿಂಗಿಗೆಲ್ಲ ಹೋಗಬೇಕು ಅನ್ನೋ ಆಸೆ ಇದೆ. ಕಲಿತು ಎಲ್ಲ ಇನ್ನೊಂದು ನೋಡಿ. ವರ್ಷಿಣಿ, ಈಗ ಸಂಗೀತ ಅಂತ ಬಂದಾಗ ಅಲ್ಲಿ ನೀವು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ನ ಕೂಡ. ಹಾಗೆ ನೀವೀಗ ಸಂಗೀತವನ್ನು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಗುರುಗಳ ಬಗ್ಗೆ ಮಾತಾಡಿದರೆ ಏನು ಹೇಳ್ತೀರಾ? ನಾನು ಕೊಪ್ಪದ ನಾದಬ್ರಹ್ಮ ಮತ್ತು ಸಂಗೀತ ನೃತ್ಯ ಕಲಾಮಂದಿರದಲ್ಲಿ ನಾನು 12 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಸರ್ ವಿದ್ವಾನ್ ಎಂ ಕೆ ಶಿಂದಿ ಸರ್ ಮತ್ತು ಅವ್ರ ಹತ್ರ ನಾನು ಜೂನಿಯರ್ ಮತ್ತು ಸೀನಿಯರ್ನ ಪ್ರಾಕ್ಟೀಸ್ ಮಾಡಿದೆ. ನಮ್ಮ ಗುರುಗಳ ಮಗಳಾಗಿರುವಂಥ ವಿದುಷಿ ಸಾಧ್ವಿನಿ ಅಕ್ಕ, ಅವ್ರ ಕೊಪ್ಪ, ಅವ್ರ ಹತ್ರ ನಾನು ವಿದ್ವತ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ 12 ವರ್ಷಗಳಿಂದ ತುಂಬ ನಮಗೆ ಸರ್ ಎಲ್ಲ ವಿಷಯದಲ್ಲೂ, ಅಂದರೆ ಈಗ ಬರೀ ಶಾಸ್ತ್ರೀಯ ಸಂಗೀತನೇ ಅಲ್ಲ, ಅಂದರೆ ಯಾವುದೇ ಬೇರೆ ಸಾಂಗ್ ನಾನು ಕಲ್ತ್ಕೊಂಡು ಹೋದ್ರು ಅವ್ರು ನನಗೆ ಅದರಲ್ಲಿರೋ ಅಂಥ ಕರೆಕ್ಷನ್ಸ್ನ ಮಾಡಿ ಹೇಳ್ತಾ ಇದ್ರು. ಆಮೇಲೆ ಕೋವಿಡ್ ಟೈಮಲ್ಲಿ ನನಗೆ ಬೆಳಗ್ಗೆ 6 ಗಂಟೆಗೆ ಇದು ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾಯಿದ್ರು. ತುಂಬ ಸಪೋರ್ಟ್ ಸರ್ ಮಾಡ್ತಾರೆ. ಮತ್ತು ನಮ್ಮ ಸರ್ ತುಂಬ ಮಲ್ಟಿ ಟ್ಯಾಲೆಂಟೆಡ್ ಎಲ್ಲದರಲ್ಲೂ, ಅಂದರೆ ತಬಲಾ ನುಡಿಸ್ತಾರೆ, ಮೃದಂಗ ನುಡಿಸ್ತಾರೆ, ಸುಗಮ ಸಂಗೀತನೂ ಹೇಳ್ಕೊಡ್ತಾರೆ, ಶಾಸ್ತ್ರೀಯ ಸಂಗೀತನೂ. ಅಂದರೆ ನಾದಬ್ರಹ್ಮ ಸಂಗೀತ ಹೆಂಗಂದರೆ ಬರೀ ಶಾಸ್ತ್ರೀಯಕ್ಕೆ ಸೀಮಿತ ಆಗಿಲ್ಲ, ಎಲ್ಲ ರೀತಿಯಂಥ ಕಲೆ, ಭರತನಾಟ್ಯ ಆಗಿರ್ಬೋದು, ಎಲ್ಲ ರೀತಿಯಂಥ ಕಲೆಗೆ ಒಂದು ಏನು ಆಪರ್ಚುನಿಟಿ ಕೊಡುವಂಥ ಒಂದು ಸ್ಥಾನ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊಪ್ಪದ ನಾದಬ್ರಹ್ಮ ಸಂಗೀತ ಮತ್ತು ನೃತ್ಯ ಕಲಾಮಂದಿರದಲ್ಲಿ ನಾನೊಬ್ಳು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ನಾನು ಸಾಧ್ವಿನಿ ಅಕ್ಕನವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ತುಂಬ ಬ್ಯುಸಿ ಇದ್ದಾರೆ ಈಗ, ಆದರೂ ಈ ಕೊಪ್ಪಕ್ಕೆ ಬಂದಿರೋ ಟೈಮಲ್ಲಿ ನನಗೆ ಅವರು ಕೊಪ್ಪಕ್ಕೆ ಬಂದಿರೋ ಟೈಮಲ್ಲಿ ಇಲ್ಲಿ ಮನೆಗೆ ಬರೋಕ್ಕೆ ಹೇಳ್ತಾರೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ. ಆಮೇಲೆ ಇಲ್ದಿರೋ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರೆ. ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ, ಮತ್ತು ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಕೂಡ.
ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಅಂದರೆ ಸತತವಾಗಿ 12 ವರ್ಷಗಳ ಪ್ರಯತ್ನದಿಂದ ಈಗ ನಿನಗೆ ಫಲ ಸಿಕ್ಕಿರುವಂಥದ್ದು. ನೀವು ಬೇರೆ ಬೇರೆ ಕಾಂಪಿಟೇಷನ್ಗಳಿಗೆ ಹೋಗ್ತೀರಾ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಬಹುಶಃ ನನಗೆ ತಿಳಿದ ಮಟ್ಟಿಗೆ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ, ಬಾಳೆಹೊನ್ನೂರು ಭಾಗ ಹೆಚ್ಚಿನದಾಗಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಆ ವರ್ಷಿಣಿಯವರ ಹಾಡು ಈಗ ಪ್ರಾರ್ಥನಾ ಗೀತೆ ಇರ್ಬೋದು, ಇನ್ನೆಂಥದ್ದು ಹಾಡಿರ್ಬೋದು ಇದ್ದೇ ಇರುತ್ತೆ. ಅದೆಷ್ಟು ಖುಷಿಯಾಗುತ್ತೆ ನಿನಗೆ? ತುಂಬ ಖುಷಿ ಆಗುತ್ತೆ. ಬಾಳೆಹೊನ್ನೂರಲ್ಲಿ ಇತ್ತೀಚೆಗೆ ತುಂಬ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ನಾನು. ಬಾಳೆಹೊನ್ನೂರಲ್ಲಿ ಗೊತ್ತಾಗಿದ್ದು ಹೆಂಗಂದ್ರೆ ವೆಂಕಿ ಸರ್ ಅಂತ, ವೆಂಕಿ ಬಾಳೆಹೊನ್ನೂರು ಸರ್, ಅವರು ನನ್ನ ಅಲ್ಲಿಗೆ ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ಎಲ್ಲರೂ ನನಗೆ ಕರೆಗೆ ಶುರು ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ಕೆಲವೊಂದು ಪ್ರೋಗ್ರಾಮಿಗೆ ಸ್ವಲ್ಪ ಕರೆದಿದ್ರು, ಬಟ್ ಇಲ್ಲಿ ನನಗೆ ಹೋಗೋಕ್ಕಾಗಿರಲಿಲ್ಲ, 10th ಎಕ್ಸಾಮ್ ಅಂತ ಅದು ಎಲ್ಲ ತುಂಬ ಖುಷಿ ಆಗುತ್ತೆ ಎಲ್ಲರೂ ಕರೆದಿಲ್ಲ. ಈಗ ಹಾಡಲ್ಲಿ ಈಗ ಒಂದು ಹಂತವಾಗಿ ಯಶಸ್ಸು ಸಿಗ್ತಾ ಇರುವಂಥದ್ದು, ಮುಂದೆ ಹಾಡಿನ ಕುರಿತಾಗಿ ಅಥವಾ ಈಗ ನೆಕ್ಸ್ಟು ರಾಜ್ಯ ಮಟ್ಟದ ಬೇರೆ ಬೇರೆ ದೊಡ್ಡ ದೊಡ್ಡ ವೇದಿಕೆಗಳು ಕೂಡ ಇರುವಂಥದ್ದು ಸಂಗೀತಕ್ಕೆ ಸಂಬಂಧಪಟ್ಟಾಗೆ, ಆ ಒಂದು ವೇದಿಕೆಗಳಿಗೆ ಹೋಗಿ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ಯಾ? ಹಾಂ, ಅಂದ್ಕೊಂಡಿದ್ದೀನಿ. ಅಂದರೆ ಸರಿಗಮಪ ಹೋಗಬೇಕು, ಮತ್ತು ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಗೆಲ್ಲೋದ್ಕಿಂತ ಮುಖ್ಯವಾಗಿ ಅಲ್ಲಿ ಹೆಂಗೆ ನಾವು ನಮ್ಮದೇ ಇಲ್ಲಿ ಒಂದು ಸೀಮಿತ ಆಗಿ ಹೆಂಗಂದ್ರೆ, ಈಗ ನಾನೇ ಚೆನ್ನಾಗಿ ಹೇಳ್ತೀನಿ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ನಾವು ಅಲ್ಲಿ ಒಂದು ಸ್ಟೇಟ್ ನಾವು ಹೋಗಿ ನೋಡಿದಾಗ ಅಲ್ಲಿ ನಮ್ಗಿಂತ ತುಂಬಾ ಚೆನ್ನಾಗಿ ಹೇಳೋರು ಬಂದಿರ್ತಾರೆ. ಹೆಂಗೆ ಅಂತ ನಮಗೆ ಆ ಒಂದು ಹೆಂಗೆ ಹೇಳೋದು, ಈಗ ಒಂದು ಬಾವಿ ಒಳಗೆ ಕಪ್ಪೆ ಆ ಥರಕ್ಕಿಂತ ಎಲ್ಲ ಹೋಗಿ ನಾನು ನನ್ಗಿಂತ ಚೆನ್ನಾಗಿ ಹೇಳೋರಿದ್ದಾರೆ, ನಾನು ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು, ಆ ಥರ ಎಲ್ಲ ಅನ್ಸುತ್ತೆ. ಅಲ್ಲಿಗೆ ಸರಿಗಮಪ್ಪಗೆ ಹೋಗ್ಬೇಕನ್ನೋ ಒಂದು ಆಸೆ ಕೂಡ ಇದೆ. ವರ್ಷಿಣಿ, ಈಗ ಸಂಗೀತದಲ್ಲಿ ಹಲವಾರು ರೀತಿಯಲ್ಲಿ ನೀವೀಗ ಪ್ರಾಕ್ಟೀಸ್ನ ಮಾಡ್ತಾ ಇದ್ದೀರಾ, ಅದಕ್ಕೀಗ ಒಂದು ಹಂತದಲ್ಲಿ ನಿಮಗೆ ಯಶಸ್ಸು ಸಿಕ್ಕಿದೆ. ಹಾಗೆ ಆ ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ದೊಡ್ಡ ವೇದಿಕೆಗಳಿಗೆ ಹೋಗ್ಬೇಕನ್ನುವ ಆಸೆಯೂ ಕೂಡ ಇದೆ. ಹಾಗೆ ಈ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಅಂತ ಬಂದಾಗಲಾಗಿರ್ಬೋದು, ಇಲ್ಲಿ ಹಲವಾರು ಜನ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ ಸಂದರ್ಭದಲ್ಲಿ ಒಂದು ಒಪಿನಿಯನ್ ಅಂತ ಬರುತ್ತೆ ನಿಮಗೆ, ಅಂದರೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಬೇರೆ ಬೇರೆ ನಿಮ್ಮ ಹಾಡಿಗೆ ಸಂಬಂಧಪಟ್ಟ ಹಾಗೆ ಹಾಡು ಕಾರ್ಯಕ್ರಮ ಮುಗಿದ ನಂತರ ಬಂದಂಥ ಯಾವ್ದಾದ್ರು ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದಾರು ಹೇಳ್ಬೋದಾ? ಎಲ್ಲ ಕಡೆನೂ ತುಂಬಾ ಜನ ಅಂದ್ರೆ ಅವರು ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ದೆ ಅಂತ ಬಂದು ಹೇಳ್ತಾರೆ. ಅಂದ್ರೆ ಅವರೆಲ್ಲರ ಬ್ಲೆಸ್ಸಿಂಗ್ಸ್ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅವರೆಲ್ಲರ ಬ್ಲೆಸ್ಸಿಂಗ್ ಸಪೋರ್ಟ್ ಕೂಡ ಆಗುತ್ತೆ. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಎಲ್ಲ ಕಡೆ ಹೋದಾಗ್ಲೂ ಅಷ್ಟೇ, ಯಾರು ಬೇರೆ ತರ ಏನು ಚೆನ್ನಾಗಿ ಹೇಳ್ತೆ ಅಂತಾನೆ ಎಲ್ಲ ಹೇಳ್ತಾರೆ. ಓಕೆ, ಅದೇ ರೀತಿಯಲ್ಲಿ ಈಗ ಇನ್ನೊಂದು ಹಾಡನ್ನು ಹೇಳಿದಾರೆ ನಮ್ಮ ವೀಕ್ಷಕರಿಗೆ, ಯಾವ ಹಾಡನ್ನು ಹೇಳ್ತೀರಾ? ತೊರೆದು ಜೀವಿಸಬಹುದೇ ಅಂತ ಒಂದು ಹಾಡನ್ನು ಹೇಳ್ಬೋದಾ? ಓಕೆ, ತೊರೆದು ಜೀವಿಸಬಹುದೇ ಹರಿ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತ ಮುನಿದರೆ ರಾಜವನೇ ಬಿಡಬಹುದು
ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನು ಪರರು ಬೇಡಿದರೆ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣವನು ಪರರು ಬೇಡಿದರೆ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕ ನಮ್ಮ ಆದಿಕೇಶವರಾಯ ಪ್ರಾಣನಾಯಕ ನಮ್ಮ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ವರ್ಷಿಣಿ, ಕೊನೆಯದಾಗಿ ಈಗ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಬಂದಿರೋ ವಿಚಾರ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಗುರುಗಳ ಒಂದು ಸಪೋರ್ಟ್ ಆಗಿರ್ಬೋದು, ಹಾಗೆ ಮುಂದಿನ ನಿಮ್ಮ ಪ್ರಯತ್ನಗಳು ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲರಿಗೂ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಅಣ್ಣ ಮತ್ತು ನಮ್ಮ ಗುರುಗಳಾಗಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಸಪೋರ್ಟಿಂದ ನಾನು ಒಂದು ಯಶಸ್ಸನ್ನ ಪಡೆಯೋಕ್ಕೆ ಸಾಧ್ಯ ಆಯಿತು. ಇನ್ನೂ ನಾನು ಮುಂದೆ ಹೆಚ್ಚಿನ ಪ್ರಾಕ್ಟೀಸ್ನ ಮಾಡಿ ಇನ್ನೂ ಚೆನ್ನಾಗಿ ಒಂದು ಯಶಸ್ಸನ್ನ ಇನ್ನೂ ದೊಡ್ಡ ಮಟ್ಟಿಗೆ ಒಂದು ಯಶಸ್ಸನ್ನ ಕಾಣಲಿಕ್ಕೆ ತುಂಬ ಪ್ರಯತ್ನ ಮಾಡಿ ಎಲ್ಲರಿಗೂ ಇದು ಮಾಡ್ತೇನೆ. ಹಾಗೆ ನಿಮಗೂ ಕೂಡ ತುಂಬ ಧನ್ಯವಾದಗಳು. ನನಗೆ ಇಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ವರ್ಷಿಣಿಯರೇ, ಇದುವರೆಗೂ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಇತ್ತೀಚೆಗೆ ನಡೆದಂತಹ ರಾಜ್ಯ ಮಟ್ಟದ ಪ್ರತಿಭಾ ಕಾಳಜಿ ಸ್ಪರ್ಧೆಯಲ್ಲಿ ಭಾವಗೀತೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ವಿಚಾರ ಆಗಿರ್ಬೋದು, ನೀವು ಯಾವ ಹಾಡನ್ನು ಆಯ್ಕೆ ಮಾಡಿಕೊಂಡ್ರಿ, ನಿಮ್ಮ 12 ವರ್ಷಗಳ ಸತತವಾಗಿ ಸಂಗೀತದಲ್ಲಿ ನೀವು ಮಾಡಿರುವಂಥ ಅಭ್ಯಾಸಗಳಾಗಿರ್ಬೋದು, ಪ್ರಾಕ್ಟೀಸ್ನ ಕುರಿತಾಗಿರ್ಬೋದು, ನಿಮ್ಮ ತಂದೆ ತಾಯಿ ಅಣ್ಣ ಹಾಗೂ ನಿಮ್ಮ ಕುಟುಂಬದ ಸಪೋರ್ಟ್ ಜೊತೆಗೆ ನಿಮ್ಮ ಗುರುಗಳು ಯಾವ ರೀತಿಗೆ 12 ವರ್ಷದಿಂದ ನಿಮಗೆ ಸಂಗೀತವನ್ನು ಹೇಳ್ಕೊಡ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಮುಂದೆ ನೀವು ಸಂಗೀತದ ಬಗ್ಗೆ ಇಟ್ಕೊಂಡಿರುವಂಥ ಅಪಾರವಾದ ಕನಸುಗಳನ್ನ ಕೂಡ ನೀವು ಕಂಡ್ರಿ. ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇತ್ತೀಚೆಗೆ ನಡೆದಂತಹ ರಾಜ್ಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತಹ ಪ್ರತಿಭಾ ಕಾಳಜಿ ಸ್ಪರ್ಧೆಯಲ್ಲಿ ಕೊಪ್ಪದ BGS ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ವರ್ಷಿಣಿ ಎಸ್ ಅಂಬಳಿಕೆಯವರು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಇಡೀ ಮಲೆನಾಡು, ಕೊಪ್ಪ ತಾಲೂಕು ಹಾಗೂ BGS ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿರುವಂಥದ್ದು. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಸಾಧಕರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.